ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಆಡಳಿತವನ್ನು ಹಾಲಿ ಆಡಳಿತ ಸಮಿತಿಯೇ ಮುಂದುವರಿಸಲಿದ್ದು, ಈ ಕುರಿತು ಭಕ್ತರಲ್ಲಿ ಯಾವುದೇ ಗೊಂದಲ ಬೇಡ ಎಂದು ಕ್ಷೇತ್ರ ಆಡಳಿತ ಸಮಿತಿಯ ಕೋಶಾಧಿಕಾರಿ ಪದ್ಮರಾಜ್ ಆರ್ ಪೂಜಾರಿ ಅವರು ಸ್ಪಷ್ಟಪಡಿಸಿದ್ದಾರೆ. ಕ್ಷೇತ್ರ ನವೀಕರಣ ರೂವಾರಿ ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿಯವರ ಉಪಸ್ಥಿತಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲವೂ ಕೋರ್ಟ್ ನಿಯಮಾವಳಿಯಂತೆಯೇ ನಡೆದಿದ್ದು, ಹೊಸದಾಗಿ ಆಡಳಿತ ಮಂಡಳಿ ಆಯ್ಕೆಯಾಗಿದೆ ಎನ್ನುವುದು ಸರಿಯಲ್ಲ. ಹಾಲಿ ಆಡಳಿತ ಮಂಡಳಿಯೇ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಈ ಹಿಂದೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಡಿಯಲ್ಲಿದ್ದರೂ ಬಳಿಕ ಗೊಂದಲ ಏರ್ಪಟ್ಟಾಗ ಮುಜರಾಯಿ ಇಲಾಖೆಯ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳ ಮೂಲಕ ಹಿಂದಿನ ಆಡಳಿತ ಸಮಿತಿಯನ್ನ ಮುಂದುವರಿಸಲು ಅನುಮತಿ ಲಭಿಸಿದೆ. ಅದರಂತೆ ಹಾಲಿ ಸಮಿತಿ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ನಡೆಸಿದೆ. 2020ರ ನಂತರ ಹಿಂದಿನ ಆಡಳಿತ ಸಮಿತಿಯ ಕೆಲವು ಪದಾಧಿಕಾರಿಗಳು ಸಭೆಗೆ ನಿಯಮಿತವಾಗಿ ಹಾಜರಾಗದ ಕಾರಣ ಕೆಲವರನ್ನ ಬದಲಿಸಲಾಗಿದೆ. ಅದೇ ಕಾರಣಕ್ಕೆ ಅತೃಪ್ತರು ಸಭೆ ನಡೆಸಿ ತಾವೇ ಆಡಳಿತ ಸಮಿತಿ ಎನ್ನುತ್ತಿದ್ದಾರೆ. ನಮ್ಮ ಸಮಿತಿ ಬೈಲಾ ಪ್ರಕಾರ ಕುದ್ರೋಳಿ ಕ್ಷೇತ್ರ ಸ್ಥಾಪಿಸಿದ ಕೊರಗಪ್ಪ ಅವರ ಮೊಮ್ಮಗ ಜಯರಾಜ್ ಎಚ್ಎಸ್ ಸೋಮಸುಂದರಂ ಅವರನ್ನೇ ಅಧ್ಯಕ್ಷರನ್ನಾಗಿ ಆರಿಸಲಾಗಿದೆ. ನಮ್ಮ ಸಮಿತಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ಅವರಿಗೆ ಮರು ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದ್ದು, ಅದನ್ನೇ ಅವರು ಕೋರ್ಟ್ನಲ್ಲಿ ಗೆದ್ದಿರುವುದಾಗಿ ತಪ್ಪಾಗಿ ಭಾವಿಸಿದ್ದಾರೆ ಎಂದರು. ನಮ್ಮ ಸಮಿತಿಯ ಕೆಲ ಸದಸ್ಯರು ಅವರೊಂದಿಗೆ ಗುರುತಿಸಿಕೊಂಡಿರುವುದು ಗೊಂದಲಕ್ಕೆ ಕಾರಣವಾಗಿದೆ. ಅವರಿಗೆ ನೋಟಿಸ್ ನೀಡಲಾಗುವುದು ಎಂದರು. ಈ ಒಂದು ವಿಚಾರದಲ್ಲಿ ಕರಿಬೇಕಾ ಬೇಡವಾ ಅನ್ನುವಂಥ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲವನ್ನು ಮಾಡಲಿಕ್ಕೆ ಕಾರಣ ಕೊಡಬಾರ್ದು ಎನ್ನುವ ಒಂದು ಉದ್ದೇಶದಿಂದ ನಾವು ಯಾವುದೇ ಪತ್ರಿಕಾಗೋಷ್ಠಿಯನ್ನು ಕರೆದಿರಲಿಲ್ಲ. ಮಾಧ್ಯಮದ ಮುಂದೆ ಬರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಎದುರಾಯಿತು ಅಂತ ಹೇಳಲಿಕ್ಕೆ ನಾನು ಮೊದಲಿಗಾಗಿ ಇಚ್ಛಿಸ್ತೇನೆ. ಈ ಒಂದು ನಿನ್ನೆ ಈ ಕ್ಷೇತ್ರದ ನೂತನ ಪದಾಧಿಕಾರಿಗಳ ಆಯ್ಕೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಮುಖಾಂತರ ಆಯ್ಕೆ ಆಗಿದೆ. ಇದಕ್ಕೆ ಕೋರ್ಟ್ನಿಂದಲೂ ಕೂಡ ಅವರ ಪರವಾಗಿ ತೀರ್ಪು ಬಂದಿದೆ ಅನ್ನುವಂಥ ಒಂದು ಮಾಧ್ಯಮಗೋಷ್ಠಿಯನ್ನು ನಿನ್ನೆ ಮಾಡಿದ್ರು. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ಬಹಳಷ್ಟು ಆಶ್ಚರ್ಯ ಇತ್ತು. ಅದರಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು ರವಿಶಂಕರ್ ಮಿಜಾರ್ ಅನ್ನೋರು. ಅವರು ಈ ಕ್ಷೇತ್ರದ ಈ ಹಿಂದೆ ಒಬ್ಬ ಆಡಳಿತ ಸಮಿತಿಯ ಸದಸ್ಯರು ಕೂಡ ಆಗಿದ್ದರು. ಕಳೆದ ಬಾರಿ ಅವರನ್ನು ಚೇಂಜ್ ಮಾಡಿ ಬದಲಾವಣೆ ಮಾಡಿ ಬೇರೆಯವರನ್ನು ನೇಮಕ ಮಾಡಿದ್ರು. ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಅವರು ಮಾತನಾಡಿದಂಥ ವಿಚಾರಗಳು, ಅವರು ಒಬ್ಬ LLB ಪದವೀಧರರು ಅಂತಲೂ ಕೂಡ ನಾನು ಬಹುಶಃ LLB ಮಾಡಿದ್ದಾರೆ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಮೂಡ ಇದರ ಒಂದು ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿದ್ದಂಥವ್ರು. ಆ ಥರ ಇರಬೇಕಾದ್ರೆ ಒಂದು ಸಾರ್ವಜನಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದು ತಿಳಿದಂಥ ಒಂದು ವ್ಯಕ್ತಿ ಪತ್ರಿಕಾ ಮಾಧ್ಯಮದ ಮುಂದೆ ಬಂದು ಸುಳ್ಳು, ಯಾವುದೇ ಒಂದು ದಾಖಲೆಗಳಿಲ್ಲದೆ ಸುಳ್ಳು ವಿಚಾರಗಳನ್ನು ಜನರ ಮುಂದೆ ಇಟ್ಟು, ಪತ್ರಿಕಾದಾಗಿ ದೃಶ್ಯ ಮಾಧ್ಯಮದವರ ಮುಂದೆ ಇಟ್ಟು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವಂಥ ಒಂದು ಪ್ರಯತ್ನ ಮಾಡಿರುವಂಥದ್ದು ಖಂಡಿತವಾಗಲೂ ಬಹಳಷ್ಟು ಆಶ್ಚರ್ಯ ತಂದಿದೆ ನಮಗೆ. ಅದಕ್ಕೆ ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಅದೇ ಸ್ಪಷ್ಟನೆ ಕೊಡಬೇಕಾದ್ರೆ ನಾವು ಆಡಳಿತ ಸಮಿತಿಯವರು, ನಮ್ಮ ಮಾರ್ಗದರ್ಶಕರು, ಹಾಗೆ ಕ್ಷೇತ್ರದ ಭಕ್ತಾದಿಗಳ ಅಲ್ಲದೆ ನಮ್ಮ ಈ ಒಂದು ಕೋರ್ಟ್ ಕಟ್ಟಳೆಗಳು ಈ ದೇವಸ್ಥಾನದ ವಿಚಾರದಲ್ಲಿ ನಡೆದಿತ್ತು. ಇದನ್ನು ನಮ್ಮ ಪರವಾಗಿ ಚಿದಾನಂದ ಕೆದಿಲಾಯ ವಕೀಲರು, ಹಿರಿಯ ವಕೀಲರು ಇದ್ದಾರೆ, ಅವರ ಮುಖಾಂತರವೇ ನಿಮಗೆ ಸ್ಪಷ್ಟನೆಗಳನ್ನು ಕೊಡಬೇಕು, ದಾಖಲೆಗಳನ್ನು ಕೂಡ ಒದಗಿಸಿ ಕೊಡಬೇಕು ಎನ್ನುವ ವಿಚಾರದಲ್ಲಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇವೆ. ಹಾಲಿ ಸಮಿತಿಯ ಪರವಾಗಿ ವಕೀಲ ಚಿದಾನಂದ ಕೆದಿಲಾಯ ಅವರು ಮಾತನಾಡಿ, ರವಿಶಂಕರ್ ಮಿಚಾರ್ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಗೆ ಮಾನ್ಯತೆ ಇಲ್ಲ ಎಂದರು. ಕಾನೂನು ಪ್ರಕಾರ ಎಲ್ಲರಿಗೂ ನೋಟಿಸ್ ಕೊಟ್ಟು ಮಾನ್ಯ ಶ್ರೀ ಜನಾರ್ದನ ಪೂಜಾರಿ ಅವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲಿ ಇಲೆಕ್ಷನ್ ಆಗ್ತದೆ, ಸೆಲೆಕ್ಷನ್ ಆಗ್ತದೆ. ಅದರಲ್ಲಿ ಹೊಸ ಕಮಿಟಿಯನ್ನು ಕಾನ್ಸ್ಟಿಟ್ಯೂಷನ್ ಮಾಡ್ತಾರೆ. 26 ನಮ್ಮ ಡೇಟ್ ಹೇಳೋದಕ್ಕೆ ರೀಸನ್ ಉಂಟು. 26/25ಕ್ಕೆ ಹೊಸ ಕಮಿಟಿ ಸೆಲೆಕ್ಟ್ ಆಗ್ತದೆ. 21ನೇ ತಾರೀಕಿಗೆ ಅಡ್ಮಿಟೆಡ್ಲಿ ನೀವೆಲ್ಲ ಒಂದು ಪ್ರೆಸ್ ಮೀಟಲ್ಲಿ ಎಲ್ಲರಿಗೆ ನಿಮ್ಮ ಮಾಧ್ಯಮದಲ್ಲಿ ಬರ್ತದೆ. ಇವರು ಕೇಸ್ ಹಾಕ್ತಾರೆ. HS ಸಾಯಿರಾಮ್ ಅವರು ಇನ್ನಿಬ್ಬರ ಜೊತೆ ಸೇರಿಕೊಂಡು ಕೇಸ್ ಹಾಕಿದ್ರೆ ಅವಾಗ 18/7/2025 ಅಂದರೆ ಆಲ್ಮೋಸ್ಟ್ 1 ತಿಂಗಳು ಕಳೆದ ನಂತರ
ಮಾನ್ಯ ಯಾವುದೇ ರೀತಿಯಂತಹ ನನ್ನ ಮಿತ್ರ ಹೇಳಿದಕ್ಕೆ ಯಾವ ರೀತಿ ಆದೇಶ ಕೊಡಲಿಲ್ಲ. ನಮ್ಮ ಆರೋಗ್ಯದ ಪ್ರಕಾರ ಇದೊಂದು ದೇವಸ್ಥಾನಗಳ ಕೇಸ್ಗಳನ್ನು ಸಿವಿಲ್ ನ್ಯಾಯಾಲಯದಲ್ಲಿ ಮಾಡುವಂಥ ಅವಕಾಶ ಇಲ್ಲ. ಕಾನೂನು ಪ್ರಕಾರ ಸೆಕ್ಷನ್ 92 ಪ್ರಕಾರ ಅದು ಒಂದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಪ್ರಕಾರ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಮಾಡಬೇಕು ಅಂತ ನಮ್ಮ ಆರ್ಗ್ಯುಮೆಂಟ್ ಇದೆ. ಅದೇ ಕಾರಣಕ್ಕೆ ಡೆಫಿನಿಷನ್ ಆಗಿದೆ. ಜ್ಯೂರಿಸ್ಡಿಕ್ಷನ್ ಆಫ್ ದ ಕೋರ್ಟ್ ಇಸ್ ದ ಓನ್ ಇಶ್ಯೂ, ನಥಿಂಗ್ ಎಲ್ಸ್. ಕೋರ್ಟಿಗೆ ಜ್ಯೂರಿಸ್ಡಿಕ್ಷನ್ ಉಂಟುಂದಾದ್ರೆ ಮತ್ತೆ ಕಮಿಟಿ ಸರಿಯಲ್ಲ ಅಂತ ಹೇಳಿದ್ರೆ ಕೋರ್ಟ್ ವಿಮರ್ಶೆ ಮಾಡಬಹುದು. ಜ್ಯೂರಿಸ್ಡಿಕ್ಷನ್ ಡಿಸೈಡ್ ಮಾಡಿದ್ರೆ ಯಾವುದಕ್ಕೂ ವಿಮರ್ಶೆ ಮಾಡುವ ಅಧಿಕಾರ ಕೊಟ್ಟಿಲ್ಲ. ಸೊ ಆ ಕಾರಣಕ್ಕೆ ನಾವು ಅಪ್ಲಿಕೇಶನ್ ಹಾಕ್ತೇವೆ, ಮಾನ್ಯ ನ್ಯಾಯಾಲಯ ತೆಕ್ಕೊಂಡು ಮಾನ್ಯ ನ್ಯಾಯಾಲಯ ಯಾವುದೇ ರೀತಿ ಜ್ಯೂರಿಸ್ಡಿಕ್ಷನ್ ಕೇಸಸ್ ಇಲ್ಲ, ವೆರಿ ಕಾನ್ಸ್ಟಿಟ್ಯೂಷನ್ ಫೈಲಿಂಗ್ ಆಫ್ ದ ಸೂಟ್ ಇಸ್ ಬ್ಯಾಡ್ ಅಂತ ಪೇಂಟ್ ರಿಜೆಕ್ಟ್ ಮಾಡಿ ಅದರ ಮೇಲೆ ನೋಡಿ ಎಪ್ಪಿಲ್ ಹೋಗ್ತಾರೆ ಮಾನ್ಯ 2ನೇ ಜಿಲ್ಲಾ ನ್ಯಾಯಾಲಯಕ್ಕೆ 6/2/2011 ಎಪ್ಪಿಲ್. ನನ್ನ ಮಿತ್ರರು ಹೇಳಿದಾಗ ಫೈಲಿಂಗ್ ಆಫ್ ದ ಕೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೇಲಿನ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯರು ಏನು ಹೇಳಿದ್ರೆ ಜಿಲ್ಲಾ ನ್ಯಾಯಕ್ಕೆ ಜ್ಯೂರಿಸ್ಡಿಕ್ಷನ್ ಇರೋದಲ್ಲ, ಸಿವಿಲ್ ನ್ಯಾಯಕ್ಕೆ ಜ್ಯೂರಿಸ್ಡಿಕ್ಷನ್ ಉಂಟು ಮಾತ್ರ ಡಿಸೈಡ್ ಮಾಡಿ. ಆದರೆ ಹಾಗೆ ಡಿಸೈಡ್ ಮಾಡೋ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ಬರೀ ಹೇಳಿದ್ರೆ ನಾವು ಒಂದು ಲೈನ್ ಓದಿ ಹೇಳ್ತೇವೆ, 2 ಲೈನ್ ತಾವು ಆ ಜಡ್ಜ್ಮೆಂಟ್ ಅಲ್ಲಿ ನೋಡಿದ್ರೆ ಕಾಣ್ತದೆ. ಹೊಸದಾದ ಕಮಿಟಿ ಇಟ್ಸ್ ಅ ಲಾಫುಲ್ ಕಮಿಟಿ. ಮೊದಲು ಹಾಕಿದಂತಹ ಸೂಟ್ ಯಾವ ರೀತಿಯಲ್ಲಿ ಮಾಹಿತಿ ಯೋಗ್ಯವಾದ ಸೂಟ್ ಅನ್ನೋದು ಹೇಳಿದ್ದಾರೆ. ಆದರೂ ಸಹ ಆ ವಿಷಯವನ್ನು ಆ ನ್ಯಾಯಾಲಯ ಪುನರ್ವಿಮರ್ಶೆ ಮಾಡಿ ಪುನರ್ನಿರ್ಮಿಸಲಿ ಪುನರಾಗಿ ರೀಕನ್ಸಿಡರೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಮಾತ್ರ ಮ್ಯಾಟರ್ ರಿಮಾಂಡ್ ಮಾಡಿದೆ. ಅಂದ್ರೆ ಹೇಳ್ತಾರೆ ದಿ above indicates paper publication was given in respect to holding of the election of Sri Gopinath Kshetra Temple Managing Committee and one H.S. Jayaraj was elected as a president and others were elected secretary, president members. Above indicates that new committee was formed holding election. Not of the 2025 not sought relief of nullified election. So ಮಾನ್ಯ ನ್ಯಾಯಾಧೀಶರು ಇವರಿಗೆ ಫೇವರ್ ಆಗುವಂತ ಆದೇಶ ಕೊಡ್ತಾರೆ ಹೇಳೋ ಸಂದರ್ಭವೂ ಸಹ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಹಾಲಿ ಸಮಿತಿ ಅಧ್ಯಕ್ಷ ಜಯರಾಜ್ ಸೋಮಸುಂದರಂ, ಟ್ರಸ್ಟಿಗಳಾದ ಕಿಶೋರ್ ದಂಡಕೇರಿ, ಕೃತಿನ್ ಡಿ ಅಮೀನ್, ಸಮಿತಿಯ ದೇವೇಂದ್ರ ಪೂಜಾರಿ, ಸದಸ್ಯರಾದ ರವಿರಾಜ್, ಗೌರವಿ ರಾಜಶೇಖರ್, ಚಂದನ್ ದಾಸ್, ಲೀಲಾಕ್ಷ ಕರ್ಕೇರ, ಲತೀಶ್ ಸುವರ್ಣ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.